ಹಾಯ್ ಫ್ರೆಂಡ್ಸ್, TMG ಟೈಲರಿಂಗ್ ಕ್ಲಾಸ್. ಇವತ್ತಿನ ವಿಡಿಯೋದೇನಪ್ಪ, ಆಯುಧ ಪೂಜೆಗೆ ಯಾವ ಥರ ಸಿದ್ಧತೆ ಅಂತ ನಾನು ಮಾಡ್ಕೊಂಡಿನಿ ಅಂತ ನೋಡ್ರಿ ಫ್ರೆಂಡ್ಸ್. ನನಗೆ ತಿಳಿದಷ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್. ಈ ಥರ ನಾವು ಪೂಜೆಯನ್ನು ಆಯುಧ ಪೂಜೆಗೆ ರೆಡಿ ಮಾಡ್ಕೋಬೇಕು. ಏನಪ್ಪ ಅಂದ್ರೆ ಎಲೆ ಅಡಿಕೆ ಆಮೇಲೆ ಎಲ್ಲ ಕೂಡಿ ಉಡಿ ತುಂಬೋದು. ಆಮೇಲೆ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಎಲ್ಲ ಮಷಿನ್ಗಳೆಲ್ಲ ಸ್ವಚ್ಛಂಗೆ ಒರೆಸ್ಕೋಬೇಕು. ತಂಪ ಅರ್ಬಿ ತೊಗೊಂಡು ಸ್ವಚ್ಛಂಗೆ ಒರೆಸ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಅವಕ್ಕೆ ಅಲಂಕಾರಕ್ಕೆ ಮಾಲೆ ಸಿದ್ಧತೆ ಮಾಡಿಕೊಂಡು, ಆಮ್ಯಾಗ ಅವಕ್ಕೆ ಉಡಿ ತುಂಬೋಕೆ ಯಾವ ಥರ ಸಿದ್ಧತೆ ಅಂದ್ರೆ ಎಲ್ಲ ಇದನ್ನು ನೀವು ಹೆಂಗೆ ಉಡಿ ತುಂಬಕ್ಕೆ ಇದು ಮಾಡ್ಕೊತಿಲ್ಲ ಆ ಥರ ಏನೈತಿಲ್ಲ, ಎಲೆ ಅಡಿಕೆಗಳನ್ನು ಎಲ್ಲ ಥರ ಉಡಿ ತುಂಬಕ್ಕನ ಸಿದ್ಧತೆ ಮಾಡ್ಕೋಬೇಕು. ಆಮೇಲೆ ಏನಂದ್ರೆ ನಾವು ಏನು ಅಂದ್ರೆ ಇದಂತೇನಿಲ್ಲ ಫ್ರೆಂಡ್ಸ್. ಆಮ್ಯಾಗ ಒಂದು ಲಿಂಬೆ ಹಣ್ಣು ಕೋದು ಅದಕ್ಕೆ ಇಳಿದು ಹೋಗೋದು ಸೈಡ್ ಇದನ್ನು ಕುಂಕುಮವನ್ನು ಕೊಟ್ಟು ಇಡಬೇಕು. ಆಮೇಲೆ ನಮಗೆ ಯಾವ ಥರ ಹಣ್ಣು ಇರ್ತಾವಲ್ಲ ಆ ಥರ ಏನಿಲ್ಲ, ಮಷಿನ್ ಮುಂದೆ ಅವನು ಇಡಲೇಬೇಕು. ಇದು ಹಣ್ಣು ಅಂತ ಏನಿರಂಗಿಲ್ಲ, ನಾನು ಬಾಳೆಹಣ್ಣು ಅಂತಿರಲಿ ಮತ್ತು ಯಾವ ಬೇರೆ ಹಣ್ಣು ಅಂತಿರಲಿ ಇಟ್ಟು ಇದನ್ನು ಮಾಡ್ಕೊಂಡು ನಾನು ಒಂದು ಹಣ್ಣು ನನಗೆ ನೀದಂಥ ಪಾರ್ಸನ ಹಣ್ಣುಗಳನ್ನು ಇಟ್ಟಿದ್ದೀನಿ. ಆಮೇಲೆ ಏನಂದರೆ ಒಂದು ಚರಿಗೆ ತಾಂಬರ್ ಚರಿಗೆ ನೀರು ತೊಗೊಂಡು ಸ್ವಲ್ಪ ಅದ್ರ ಬಡ್ಡ್ಯಾಗ ಯಾವ ಥರ ಇದ್ದಿದ್ದು ಕಾಳನ್ನು ಹಾಕಿ, ಆಮೇಲೆ ತುಂಬಿದ ಚರಿಗೆ ಮೇಲೆ ತೆಂಗಿನಕಾಯಿ ಇಟ್ಟು, ಆಮೇಲೆ ಏನು ದುರ್ಗಾ ಇದನ್ನು ದೇವಿ ಪೂಜೆಯನ್ನು ಮಾಡ್ತೀನಿ ಅದನ್ನ ಫೋಟೋನ ಇಟ್ಟು ಸೈಡ ದೇವಿ ಪಾರಾಯಣ ಪುಸ್ತಕನ ಇಟ್ಟು ಅದ್ರ ಮೇಲೆನ ಪೂಜೆ ಮಾಡಿ ಉಡಿ ತುಂಬಿನಿ ಫ್ರೆಂಡ್ಸ. ಎಲ್ಲ ಪೂಜೆ ಮುಗಿದಿಂದ ಇದು ಮಾಡಿ ಒಂದು ತೆಂಗಿನಕಾಯನ್ನು ಒಡೆದ ಅದ ನೀರನ್ನು ಒಂದು ಸ್ವಲ್ಪ ಅದಕ್ಕೆ ತೋರ್ಸ್ಯಾನ ಇದನ್ನು ಮಾಡ್ಬೇಕಾಗತ್ತೆ ಫ್ರೆಂಡ್ಸ. ನಾನು ತಿಳಿದಷ್ಟು ಹೇಳಿ ಫ್ರೆಂಡ್ಸ್. ಆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಫ್ರೆಂಡ್ಸ. ಕರ್ಪೂರ ಕಡ್ಲಿ ಬತ್ತಿ ಅಂತಲ್ಲ ಅದನ್ನ ಹಚ್ಚಿ ಊದಂತಿ ಜಾಸ್ತಿನ ಕೊಡ್ಬೇಕು ಫ್ರೆಂಡ್ಸ್. ಯಾಕಂದ್ರೆ ಮಷಿನ್ಗೆ ನಾವು ಹೊಲದ ದೃಷ್ಟಿ ಅಂಥೇಳಿ ಆಗ್ತೈತಿ ನಮಗೆ. ಆ ದೃಷ್ಟಿ ಆತಂದ್ರೆ ನಮಗೆ ಹೊಲಿಕ್ಕೆ ಬೇಜಾರು ಆಕತಿ. ಹೀಗಾಗಿ ಏನು ಮಾಡ್ಬೇಕಂದ್ರೆ ಊದುಬತ್ತಿಯನ್ನು ಜಾಸ್ತಿ ಹಾಕಬೇಕಾಗೈತಿ. ನಿಮಗೆ ದಿನ ಆಗಲಿಲ್ಲ ಅಂದರೂ ಫ್ರೆಂಡ್ಸ್ ಅಮಾವಾಸ್ಯೆಗೆ ಒಂಥರ ಈ ಥರ ಮಾಡ್ಕೋಬೇಕು. ಈ ಥರನ ಊದುಬತ್ತಿಯನ್ನು ಹಾಕ್ಕೊಂಡು ಅದಕ್ಕೆ ಇದನ್ನು ಮಾಡಬೇಕು. ಮತ್ತು ಗುಗ್ಗಳ ಅಂತಿದ್ರೂ ಗುಗ್ಗಳ ಇರಲಿಲ್ಲ ಅಂದ್ರೆ ಊದುಬತ್ತಿ ಇರಲಿಲ್ಲ ಅಂದ್ರೆ ಗುಗ್ಗಳ ಅಂತಂದ್ರು ಇದ್ರೂ ಹಾಕ್ಕೋಬೋದು. ಈ ಥರ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ. ಆಮ್ಯಾಗ ಆರತಿಯನ್ನು ಬೆಳಗಿ ನಮಗೆ ಎಲ್ಲ ಒಳ್ಳೇದು ಮಾಡಪ್ಪ ತಾಯಿ ನೀನು ಅಂಥೇಳಿ ಬೇಡ್ಕೊಂಡು ಆರತಿಯನ್ನು ನಮಸ್ಕರಿಸಿ ಅದಕ್ಕೆ ಸ್ವೀಕರಿಸಬೇಕು.
ಇನ್ನೇನಪ್ಪ ಅಂದ್ರೆ ನಾವು ದುಡಿಮೆ ಒಳಗೆ ಅದ್ರದ್ರೆ ಅಂತ ದುಡಿದಿದ್ದ ನಮಗೆ ಎಷ್ಟು ಆಕತ್ಲ ಸಾಧ್ಯ ಅದಟ ಉಡಿಯೋವಾಗ ಇಟ್ಟು ನಮಸ್ಕಾರ ಮಾಡಿ ದೇವ್ರಿಗೆ ಒಳ್ಳೇದು ಮಾಡಪ್ಪ ಅಂಥೇಳಿ ಎಲ್ಲರಿಗೂ ಬಾಯ್.